ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ 23 ಸದಸ್ಯರ ಒಳಗೊಂಡಂತೆ ಪುರಸಭಾ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ಈಗಾಗಲೇ ಒಮ್ಮತದಿಂದ ಅನುಮೋದನೆ ನೀಡಲಾಗಿದೆ ಎಂದು ನೂತನ ಅಧ್ಯಕ್ಷ ಟಿಎಂ ನಂಜುಂಡಸ್ವಾಮಿರವರು ತಿಳಿಸಿದರು. ಪಟ್ಟಣದ ಪುರಸಭೆ ಆವರಣದಲ್ಲಿ ಕರೆಯಲಾಗಿದ್ದ ವಿಶೇಷ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈಗಾಗಲೇ ಬೀದಿ ದೀಪ, ರಸ್ತೆ, ಸಾರ್ವಜನಿಕರ ಮೂಲಭೂತ ಸೌಕರ್ಯಗಳನ್ನು ಪಕ್ಷಾತೀತವಾಗಿ ಎಲ್ಲ ವಾರ್ಡ್ಗಳನ್ನು ಒಳಗೊಂಡಂತೆ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲಾಗುವುದು. ಅಲ್ಲದೆ ಎಲ್ಇಡಿ ಬೀದಿ ದೀಪಗಳನ್ನು ವಾರ್ಡ್ ನಂಬರ್ 1ರಿಂದ 23ರವರೆಗೆ ಅಳವಡಿಸಲಾಗುವುದು. ಇದಕ್ಕೆ 20 ಲಕ್ಷ ರೂಪಾಯಿಗಳ ವಿಶೇಷ ಸಭೆಯಲ್ಲಿ ಅನುಮೋದನೆ ಪಡೆಯಲಾಗಿದೆ. ಅಲ್ಲದೆ ತರಕಾರಿ ಮಾರುಕಟ್ಟೆ ನಿರ್ಮಿಸಿರುವ ಕಟ್ಟಡವನ್ನು ಮಾಂಸ ಮಾರಾಟಗಾರರಿಗೆ ಹರಾಜು ಮೂಲಕ ವಿಲೇವಾರಿ ಮಾಡುವ ಬಗ್ಗೆ ತೀರ್ಮಾನಿಸಲಾಗಿದ್ದು, ಲಿಂಕ್ ರಸ್ತೆ ಮತ್ತು ಪಶು ಆಸ್ಪತ್ರೆ ಮುಂಭಾಗ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಿಸುವ ಬಗ್ಗೆ ತೀರ್ಮಾನಿಸಲಾಗಿತ್ತು. ಹೊಸ ಟೆಂಡರ್ ಕರೆಯಲು ಸದರಿ ಟೆಂಡರ್ ಮುಗಿಯುವವರೆಗೂ ಈ ಹಿಂದಿನ ದರದಂತೆ ಹಾಲಿ ಟೆಂಡರ್ದಾರರನ್ನು ಮುಂದುವರಿಸುವ ಬಗ್ಗೆ ಪ್ರಸ್ತಾಪಿಸಲಾಗಿದೆ. 2022-23ರ ಸಾಲಿನ ಹಣಕಾಸು ಯೋಜನೆಯಡಿ ಒಂದು ಸಂಖ್ಯೆ ಸಕ್ಕಿಂಗ್ ಕಮ್ ಜತ್ತಿಂಗ್ ಯಂತ್ರವನ್ನು ಖರೀದಿಸಲು ಕರೆಯಲಾಗಿರುವ ಟೆಂಡರ್ಗೆ ಅನುಮೋದನೆ ಮತ್ತು 21-22ನೇ ಸಾಲಿನ 15ನೇ ಹಣಕಾಸು ಯೋಜನೆಯ ಉಳಿಕೆಯಾಗಿರುವ 5.6 ಲಕ್ಷ ಚರ್ಚೆಯಾಗಿದೆ. ಕ್ರಿಯಾ ಯೋಜನೆ ಅನುಮೋದನೆಯನ್ನು ಸಭೆಯಲ್ಲಿ ನೀಡುವ ಬಗ್ಗೆ ಚರ್ಚಿಸಲಾಯಿತು. ಮುಂದುವರೆದು ಮಾತನಾಡಿದ ಪುರಸಭೆಯ ಸದಸ್ಯ ಆರ್. ಅರ್ಜುನ್, ಈ ಬಾರಿ ಪುರಸಭೆ ಅಧ್ಯಕ್ಷರಾಗಿ ಗದ್ದಿಗೆ ಏರಿರುವ ಟಿಎಂ ನಂಜುಂಡಸ್ವಾಮಿರವರು ಪದವೀಧರರಾಗಿರುತ್ತಾರೆ. ಆದರೆ ಇವರು ತೆಗೆದುಕೊಳ್ಳುವ ಕಾರ್ಯಕ್ರಮಗಳು ಎಲ್ಲ ಪಕ್ಷಾತೀತವಾಗಿ ಕೈಗೆತ್ತಿಕೊಳ್ಳುವ ಅನುವಾದ ನೀಡಿದ್ದಾರೆ. ಉತ್ಸಾಹಕರಾಗಿದ್ದೇವೆ ಎಂದರು. ನಂತರ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿ. ಮರಯ್ಯ ಮಾತನಾಡಿ, ಈಗಾಗಲೇ ಸಿದ್ದರಾಮಯ್ಯ, ಯತೀಂದ್ರ ಸಿದ್ದರಾಮಯ್ಯ, ಡಾಕ್ಟರ್ ಎಚ್. ಸಿ. ಮಹದೇವಪ್ಪ, ಸುನಿಲ್ ಇವರ ಹಣತೆಯಂತೆ ಅಭಿವೃದ್ಧಿ ಕಡೆ ಕಾಂಗ್ರೆಸ್ ಪಕ್ಷವು ಒಲವನ್ನು ತೋರುತ್ತಿದ್ದು, ಪುರಸಭಾ ವ್ಯಾಪ್ತಿಗೆ ಸುಮಾರು 4.5 ಕೋಟಿಯಷ್ಟು ಅನುದಾನವನ್ನು ಬಿಡುಗಡೆ ಮಾಡಿಕೊಡಬೇಕಾಗಿ ಮನವಿ ಸಲ್ಲಿಸಲಾಗಿದೆ. ಪುರಸಭೆ ವ್ಯಾಪ್ತಿಗೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಈ ಹಣವನ್ನು ಸದುಪಯೋಗಪಡಿಸಿಕೊಳ್ಳಲು ಗಮನಕ್ಕೆ ತರಲಾಗಿದೆ. ಮುಂದಿನ ದಿನಗಳಲ್ಲಿ ಇದನ್ನು ಪುರಸಭಾ ಅಭಿವೃದ್ಧಿಗೆ ಬಳಸಿ ಮಾದರಿ ಪುರಸಭೆಯನ್ನಾಗಿ ಮಾಡಲು ತೀರ್ಮಾನಿಸಲಾಗಿದೆ ಎಂದರು. ಉಪಾಧ್ಯಕ್ಷರಾದ ನಾಗರತ್ನ ಮಾದೇಶ್, ಪುರಸಭೆ ಮುಖ್ಯ ಅಧಿಕಾರಿ ಬಸವರಾಜು, ಪರಿಸರ ಅಭಿಯಂತರ ಲೋಕೇಶ್ವರಿ, ಆರ್ಐ ಪುಟ್ಟಸ್ವಾಮಿ, ಕಂದಾಯ ವಸೂಲಿಗಾರ ಪುಟ್ಟಸ್ವಾಮಿ, ಮಾಜಿ ಅಧ್ಯಕ್ಷರಾದ ಮದನ್ ರಾಜ್, ಎಸ್ಕೆ ಕಿರಣ್, ಪ್ರೇಮ ಮರಯ್ಯ, ಮೆಡಿಕಲ್ ನಾಗರಾಜು, ತುಂಬಲ ಪ್ರಕಾಶ್, ಬಾದಾಮಿ ಮಂಜು, ಸಿಸ್ಟಮ್ ಸಿದ್ದು, ಎಲ್ ಮಂಜುನಾಥ್, ಮಹದೇವಮ್ಮ, ಮಹದೇವನಾಯಕ ಮತ್ತಿತರರು ಹಾಜರಿದ್ದರು.